ನಿಮ್ಮ ಜರ್ನಿ ನೋಡಿದ್ರೆ ಅಫ್ಕೋರ್ಸ್ ತುಳು ಸಿನಿಮಾ ನೋಡಿರೋರಿಗೆ ನಿಮ್ಮ ಬರ್ಕೆಯಿಂದ 2014 ಪರಿಚಯ ಆಗಿರುತ್ತೆ. ಅದಕ್ಕೂ ಮುಂಚೆ ಆ್ಯಸ್ ಅನ್ RJ ನಾಗರಾಜ್ ಆಗಿ. ಬಟ್ ನಿಮಗೆ ಪಾಪ್ಯುಲಾರಿಟಿ ಸಿಕ್ಕಿದ್ದೆ ತುಳು ಬ್ಲಾಕ್ ಬಸ್ಟರ್ ಪಿಲಿಬೇಲ್ ಯಮುನಕ್ಕ ಎಂದ. ಅಲ್ಲಿಂದ ಕಟ್ಟಾದರೆ ನೆಕ್ಸ್ಟು ನಮ್ಮ ಬೆಂಗಳೂರು ಮಂದಿ ಇಡೀ ಕರ್ನಾಟಕಕ್ಕೆ ದಿಯಾ. ಅಂದರೆ ಡೈರೆಕ್ಟರ್ ಹೇಳಿದ್ರು ನಿಂಗೊಂದು ಸರ್ಪ್ರೈಸ್ ಕಾಲ್ ಇದೆ, ಯಾರು ಸರ್ ಇರು ಅಂತ ಹೇಳಿದ್ರು. ಆಮೇಲೆ ಅವರೇ ಹೇಳಿದ್ರು ಅಪ್ಪು ಸರ್ ಫೋನ್ ಮಾಡ್ತಾರೆ. ಐ ವಾಸ್ ಲೈಕ್ ಹೌದಾ, ನನಗೇನು ಮಾತಾಡ್ಬೇಕು ಗೊತ್ತಿಲ್ಲ. ಟೈಮ್ ತಗೊಂಡು ಒಬ್ಬ ನ್ಯೂ ಕಮರ್ನ ಸಿನಿಮಾ ನೋಡಿ ಟು ಮೇಕ್ ಇಟ್ ಅ ಪಾಯಿಂಟ್ ಟು ಕಾಲ್ ಹಿಮ್ ಆ್ಯಂಡ್ ಅಪ್ರಿಷಿಯೇಟ್ ಇದೆಯಲ್ಲ. ತುಂಬ ಜನ ನ್ಯೂ ಕಮರ್ಸ್ಗೂ ಅನುಭವ ಆಗಿರ್ಬೋದು. ನನಗೆ ಶಿವಣ್ಣ ಅವ್ರ ಜೊತೆನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ವೆನ್ ಐ ಆ್ಯಕ್ಟೆಡ್ ವಿತ್ ಹಿಮ್. ನನಗೆ ಸೇಮ್ ವೈಬ್ ಅನಿಸ್ತು. ದಿಯಾ 3 ಸರಿ ಮಾಡಿದೆ. ಒಂದು ಹಿಂದಿಲಿ ಡಿಯರ್ ದಿಯಾ, ಇನ್ನೊಂದು ಸರಿ ಮರಾಠಿಲಿ. ಎಲ್ಲ ಕಡೆ ನಾನೇ ಮಾಡಿದ್ದು ನನ್ನ ಪಾತ್ರನ. ಬಟ್ ಆದಿ ಅನ್ನೋಂಥ ಪಾತ್ರ ಮಾಡಿದಾಗ ಆ ಒಂದು ಇಂಟೆನ್ಸಿಟಿ ಅಥವಾ ಆ ಇನೋಸೆನ್ಸ್ ಆ ಪಾತ್ರದಲ್ಲಿ ಕಾಣಿಸ್ತಾ ಇತ್ತಲ್ಲ, ಅದು ಈ ಎರಡರಲ್ಲಿ ನನಗೆ ಕಾಣಿಸ್ಲಿಲ್ಲ. ಸೊ ಹೌ ಡು ಯು ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್? ನಾನು ಸುತ್ತ ಇರುವಂಥವ್ರು ಎಲ್ಲರೂ ಕೂಡ ತುಂಬ ಒಳ್ಳೆಯವರು ನನ್ನ ಪ್ರಕಾರ. ನಾವು ಇನ್ನೊಂದಿದೆ ಡೈರೆಕ್ಷನ್ ಅಂತ. ವೈ ಡೈರೆಕ್ಷನ್? ಬಿಫೋರ್ ಬಿಕಮಿಂಗ್ ಅನ್ ಆ್ಯಕ್ಟರ್ ನನಗೆ ತೀರಾ ಇನ್ಕ್ಲಿನೇಷನ್ ಇದ್ದಿದ್ದು ಮೇಕಿಂಗ್. ಐ ಸ್ಟಿಲ್ ಫೀಲ್ ಸಮ್ವನ್ ಹ್ಯಾಸ್ ಟೇಕನ್ ಮೀ ಹಿಯರ್ ಅಷ್ಟೇ. ಇವಾಗ ಐ ಥಾಟ್ ಐ ಶುಡ್ ಗೆಟ್ ಡೌನ್ ಆ್ಯಂಡ್ ಸ್ಟಾರ್ಟ್ ಡ್ರೈವಿಂಗ್ ಮೈ ಸೆಲ್ಫ್. ಇವತ್ತಿನ ಪಾಡ್ಕಾಸ್ಟ್ ಎಲ್ಲೋ ಒಂದು ಕಡೆ ಅ ಪರ್ಸನ್ ನಮಗೆ ಕಣ್ಣು ಕಾಣೋ ಹೊತ್ತಿಗೆ, ಸಮಾಜದ ಕಣ್ಣಿಗೆ ಅಂದರೆ ಒಂದು ಫೇಮು ಈ ಥರ ಎಲ್ಲ ಕನ್ನಡಿನಲ್ಲಿ ನೋಡುವಾಗ, ಓಹೋ, ಫ್ರಮ್ ಅನ್ RJ ಟು ಅನ್ ಆ್ಯಕ್ಟರ್ ಟು ಅ ಡಿರೆಕ್ಟರ್. ಐ ಮೀನ್ ಇನ್ನೂ ಅಫಿಷಿಯಲ್ ಆಗಿ ಅದು ಆಚೆಗೆ ಬಂದಿಲ್ಲ. ಬಟ್ ಇದೆಲ್ಲದರ ಮಧ್ಯ ವೆರಿ ಹಂಬಲ್ ಆ್ಯಂಡ್ ಅನ್ ಆನೆಸ್ಟ್ ಸೋಲ್ ಅನ್ನೋದು ನೋಡಿದಾಗೆಲ್ಲ ಎದ್ದೆದ್ದು ಕಾಣ್ತಾ ಇರುತ್ತೆ. ಸೊ ಐ ಗೆಸ್ ವಿತ್ ದಿಸ್ ಬ್ಯಾಕ್ಗ್ರೌಂಡ್ ವೆರಿ ಕ್ಯೂರಿಯಸ್ ಟು ವೆಲ್ಕಮ್ ನಮ್ಮ ಪೃಥ್ವಿ, who was Nagaraj before. So ಅಲ್ಲಿಂದ here you are, Prithvi Ambar on Just Curious Kannada. Firstly, ಹೇಗಿದ್ದೀರಿ? ವೆಲ್ಕಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಜರ್ನಿ ನೋಡಿದ್ರೆ ಅಫ್ಕೋರ್ಸ್ ತುಳು ಸಿನಿಮಾ ನೋಡಿರೋರಿಗೆ ನಿಮ್ಮ ಬರ್ಕೆಯಿಂದ 2014 ಪರಿಚಯ ಆಗಿರುತ್ತೆ. ಅದಕ್ಕೂ ಮುಂಚೆ ಆ್ಯಸ್ ಅನ್ RJ ನಾಗರಾಜ್ ಆಗಿ ನಿಮ್ಮ ಧ್ವನಿ ಅದ್ರ ಮೂಲಕ ನಿಮ್ಮ ವ್ಯಕ್ತಿತ್ವದ ಪರಿಚಯ ಆಗಿರುತ್ತೆ. ಬಟ್ ನಿಮಗೆ ಪಾಪ್ಯುಲಾರಿಟಿ ಸಿಕ್ಕಿದ್ದೆ ತುಳು ಬ್ಲಾಕ್ ಬಸ್ಟರ್ ಪಿಲಿಬೇಲ್ ಯಮುನಕ್ಕ ಎಂದ. ಅಲ್ಲಿಂದ ಕಟ್ಟಾದರೆ ನೆಕ್ಸ್ಟು ನಮ್ಮ ಬೆಂಗಳೂರು ಮಂದಿ ಇಡೀ ಕರ್ನಾಟಕಕ್ಕೆ ದಿಯಾ. ವಾಟ್ ಅ ಹಿಟ್ ಇಟ್ ವಾಸ್. ದೋ ಥಿಯೇಟ್ರಲ್ಲಿ ಅಷ್ಟು ಅದು ಎದ್ದೇಳಲಿಲ್ಲ ಅಂದರೂ ಆಮೇಲೆ ಅದ್ರ ಬಗ್ಗೆ ಅದೊಂಥರ ವೈನ್ ಥರ ಅದು ವಯಸ್ಸಾಗ್ತಾ ಅದರದ್ದು ಶಕ್ತಿ ಅಥವಾ ಅದ್ರ ಬೆಲೆ ಜಾಸ್ತಿ ಆಗೋ ಹಾಗಾಗಿದ್ದೊಂದಿದು. ಅದಾದಮೇಲೆ ಅಫ್ಕೋರ್ಸ್ ದ ಜರ್ನಿ ಹ್ಯಾಸ್ ಟೇಕನ್ ಯು ಥ್ರೂ ರೋಲರ್ ಕೋಸ್ಟರ್ ರೈಡ್, close to 12 cinemas and serials and all of that. So through this, what did you mean when you meant monotony? ಮೊನೋಟನಿ ಅಂದರೆ ಲೈಕ್ ರಿಪೀಟ್ ಆಗ್ತಾ ಇದೆ, ರಿಕರ್ ಆಗ್ತಾ ಇದೆ ಥಿಂಗ್ಸ್ಗಳು ಅಂತ ಅನಿಸ್ತು ನನಗೆ. ಅಂದರೆ ನಾಟ್ ಪಾತ್ರದ ಬಗ್ಗೆ ಅಲ್ಲ, ಇಟ್ ಈಸ್ ಲೈಕ್ ಥಿಂಗ್ಸ್. ನೀವೇನು ಒಂದೇ ಪೇಸಲ್ಲಿ ಹೋಗುವಾಗ ಥಿಂಗ್ಸ್ ವಿಲ್ ರಿಕರ್, ಅಂದರೆ ಏನು ಚೇಂಜಸ್ ಆಗ್ತಾ ಇಲ್ಲ. ಐ ಆಮ್ ಸ್ಟಿಲ್ ಸ್ಟ್ಯಾಗ್ನೆಂಟ್ ಅಂತ ಅನಿಸ್ತು ನನಗೆ. ಸ್ಟಿಲ್ ಸ್ಟ್ಯಾಗ್ನೆಂಟ್, ಎಲ್ಲೂ ಐ ಆಮ್ ನಾಟ್ ಟ್ರಾವೆಲಿಂಗ್ ಎನಿವೇರ್ ಅಂತ ಅನಿಸ್ತು. ಸರ್ಕಲ್ ಹೊಡಿತಾನೆ ಇದ್ದೀನಿ, ಇಲ್ಲೊಂದು ಸರ್ಕಲ್ ಹೊಡೆದೆ ಮತ್ತು ಇನ್ನೊಂದು ಸರ್ಕಲ್ ಹೊಡಿತಾ ಇದ್ದೀನಿ, ಇನ್ನೊಂದು ಸರ್ಕಲ್ ಹೊಡಿತಾ ಇದ್ದೀನಿ ಅಂತ ಅನಿಸ್ತು. ದಟ್ ಈಸ್ ವೇರ್ ಐ ಮೆಂಟ್ ಐ ಶುಡ್ ಬಿ. ಅಂದರೆ ಚೇಂಜಸ್ ವಿಲ್ ಓನ್ಲಿ ಕಮ್ ವೆನ್ ಯು ಚೇಂಜ್ ಥಿಂಗ್ಸ್ ಅಲ್ವಾ. ಅಂದರೆ ನಿಮ್ಮ ಒಳಗಿಂದ ನೀವು ವಸ್ತುಗಳನ್ನು ಅಥವಾ ಯಾವುದೇ ಸನ್ನಿವೇಶನ ನೋಡೋ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಆಗಬೇಕು. ಆ್ಯಂಡ್ ಯು ನೀಡ್ ಟು ಚೇಂಜ್. ಚಿಕ್ಕ ಚೇಂಜಸ್ಗಳು ಮಾಡ್ತಾ ಹೋಗಬೇಕು. ದ್ಯಾಟ್ ಈಸ್ ವೇರ್ ಯು ವಿಲ್ ಗೋ ಸಮ್ವೇರ್. ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ತಿರುಗ್ತಾ ಇರ್ತೀವಿ. ಸೊ ದ್ಯಾಟ್ ಈಸ್ ವಾಟ್ ಐ ಮೆಂಟ್. ಐ ಥಿಂಕ್ ಐ ಹ್ಯಾವ್ ಟು ಚೇಂಜ್ ಥಿಂಗ್ಸ್. ನೋಡೋ ರೀತಿ ಆ್ಯಂಡ್ ಚಿಕ್ಕ ವಿಚಾರಗಳು ಕೂಡ. ಸೊ ದ್ಯಾಟ್ ಈಸ್ ವಾಟ್ ದಿಸ್ ಜರ್ನಿ. ಅಂದರೆ ಡೈರೆಕ್ಷನ್ ನಾನು ಮೊದಲಿಂದ ಇತ್ತು. ಐಮ್ ಆ್ಯಕ್ಟರ್. ನಾನು ಬೈ ಆ್ಯಕ್ಸಿಡೆಂಟ್ ಆಗಿದ್ದು. ಬೈ ಆ್ಯಕ್ಸಿಡೆಂಟ್ ಐ ಬಿಕಮ್ ಅನ್ ಆ್ಯಕ್ಟರ್. ಎಲ್ಲೂ ಇಂಟೆನ್ಷನಲಿ ನಾನು ಆ್ಯಕ್ಟರ್ ಆಗಬೇಕು ಅನ್ನೋದಿರಲಿಲ್ಲ. ಐ ಸ್ಟಾರ್ಟೆಡ್ ಮೈ ಜರ್ನಿ ಆಸ್ ಅ ಡ್ಯಾನ್ಸರ್. ಕೋರಿಯೋಗ್ರಫಿ ಅನ್ನೋದಿತ್ತು. ಆ್ಯಂಡ್ ಸ್ವಲ್ಪ ಶಾರ್ಟ್ ಫಿಲ್ಮೆಲ್ಲ ಡೈರೆಕ್ಷನ್ ಮಾಡ್ತಾಯಿದ್ವಿ ನಾವು ಮೊದಲು. ಐ ಮೀನ್ ಲೈಕ್ ಜುಗಾಡ್
ಜುಗಾಡ್ ಫೇಸಲ್ಲಿ. ವೆನ್ ಐ ವಾಸ್ ಅನ್ ಆರ್ ಜೆ, ಎವ್ರಿ ಸಂಡೇ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ವಿ ಟು ಡೂ ಶಾರ್ಟ್ ಫಿಲ್ಮ್ಸ್. ನಾನು ಡೈರೆಕ್ಷನ್ ಮಾಡ್ತಾಯಿದ್ದೆ, ನನ್ನ ಇನ್ನೊಬ್ಬ ಫ್ರೆಂಡ್ ಇದ್ದ ಸಚಿನ್ ಅಂತ, ಈಸ್ ಅ ವೆರಿ ಫೇಮಸ್ ಯೂಟ್ಯೂಬರ್ ನಾವು, ಶಟರ್ ಬಾಕ್ಸ್ ಫಿಲ್ಮ್ಸ್ ಅಂತ ಮಂಗಳೂರಲ್ಲಿ. ಸೊ ನಾವಿಬ್ಬರು ಸೇರ್ಕೊಂಡು ಸುಮ್ಮನೆ ಸಂಡೇ ಫಿಲ್ಮ್ಸ್ ಥರ ಎವ್ರಿ ಡೇ ಮಾಡ್ತಾಯಿದ್ವಿ. ದೆನ್ ಸಡನ್ಲಿ ಆ್ಯಕ್ಟಿಂಗ್ ಟುಕ್ ಆಫ್. ದಿಯಾ ಆಡಿಷನ್ ಕೊಟ್ಟೆ ನಾನು 2014 ಅಲ್ಲಿಗೆ ಬಂದಿದ್ದು ಗೊತ್ತಾಯ್ತಾ ಆಡಿಷನ್ ಇದೆ ಅಂತ? ಹಾಂ, ನ್ಯೂಸ್ ಪೇಪರಲ್ಲಿ ಕಾಲ್ ಫಾಲ್ ಮಾಡಿದರು. ನಾನು ಮೇಲೆಲ್ಲ ಮಾಡಿದೆ, ದ್ಯಾಟ್ ವಾಸ್ ರಿಜೆಕ್ಟೆಡ್. ಐ ವಾಸ್ ಅ ಡ್ಯಾನ್ಸರ್. ಆರ್ಜೆಯಿಂಗ್ ಕೂಡ ನಾನು ಮಾಡಿದ್ದೆ. ಯಾಕಂತ ಹೇಳಿದ್ರೆ ಮನೇಲಿ ಹೇಳೋಕ್ಕೆ ನಮಗೊಂದು ಸ್ವಲ್ಪ ಭಯ ಇತ್ತು. ಅಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಲಿ ಬಂದವರು, ನಾವು ಆ್ಯಕ್ಟರ್ ಆಗ್ತೀನಿ, ಕೊರಿಯೋಗ್ರಾಫರ್ ಆಗ್ತೀನಿ, ಇದಾಗ್ತೀನಿ ಅಂತ ಹೆಂಗೆ ಹೇಳೋದು, ಯಾವ ಬಾಯಲ್ಲಿ ಹೇಳೋದು, ಕಷ್ಟ. ಹಾಗೆ ನಾನು ಮಾಸ್ಟರ್ಸ್ ಕೂಡ ಮಾಡಿದ್ದು, ಅಂದರೆ ಎಮ್ ಎ ಇನ್ ಕಮ್ಯುನಿಕೇಷನ್ ಮಾಡಿದ್ದು. ಅಂದರೆ ಸಮ್ವೇರ್ ರಿಲೇಟೆಡ್ ಟು ಮೀಡಿಯಾ, ಸಮ್ವೇರ್ ಏನೋ ಒಂದು ಡಿವಿಯೇಷನ್ ತೊಗೊಂಡು ಹೋಗ್ಬೋದು ಅಂತ ಅದನ್ನು ಮಾಡಿದ್ದು. ಅಂದರೆ ಮನೇಲಿ ಮಾಸ್ಟರ್ಸ್ ಮಾಡಲೇಬೇಕು ಅಂತಿದ್ದು, MBA ಮಾಡೋಕ್ಕೆ ಹೇಳ್ತಾಯಿದ್ರು. ಸೊ MBAಯಿಂದ ಸ್ವಲ್ಪ ಕಳಿಸ್ಕೊಂಡು MA ಇನ್ ಕಮ್ಯುನಿಕೇಷನ್ ಮಾಡಿದೆ, ಮೀಡಿಯಾ ಇರುತ್ತೆ ಅಂತ. ಅಲ್ಲಿ ಫೈನಲ್ ಸೆಮ್ಮಲ್ಲಿ ಫಿಲ್ಮ್ ಸ್ಟಡೀಸಲ್ಲಿ ಇತ್ತು. ದ್ಯಾಟ್ ಈಸ್ ಹೌ ಐ ವಾಸ್ ಇಂಟ್ರೊಡ್ಯೂಸ್ ಟು ದಿಸ್ ವರ್ಲ್ಡ್ ಆಫ್ ಸಿನಿಮಾ. ತುಂಬ ಫಿಲ್ಮ್ಸ್ ನೋಡೋಕ್ಕೆಲ್ಲ ಶುರು ಮಾಡಿದೆ. ಅಲ್ಲಿಂದ ಓಕೆ, ನಾನು ಡೈರೆಕ್ಟರ್ ಆಗಬೇಕು ಅಥವಾ ಆ್ಯಕ್ಟರ್ ಆಗಬೇಕು ಅನ್ನೋಂಥ ಒಂದು ಥಾಟ್ ಹುಟ್ಟಿದ್ದು. ಅಲ್ಲಿವರೆಗೂ ಇಟ್ ವಾಸ್ ಓನ್ಲಿ ಕೊರಿಯೋಗ್ರಫಿ, ಡ್ಯಾನ್ಸೇ ಇತ್ತು ನನ್ನ ವರ್ಲ್ಡಲ್ಲಿ. ದಿಯಾ ರಿಲೀಸ್ ಟೈಮಲ್ಲೂ ಕೂಡ ವಿ ಸ್ಪೆಂಡ್ ಸಮ್ 6 years. ನಂದು 6 ವರ್ಷ, ಡಿರೆಕ್ಟರ್ ಅಟ್ಲೀಸ್ಟ್ ಹ್ಯಾಸ್ ಸ್ಪೆಂಡ್ ಸಮ್ 8 years ಅನ್ಕೋತೀನಿ. ಹಿಸ್ ಫಸ್ಟ್ ಫಿಲ್ಮ್ ಇಸ್ 6 - 5 = 2. ಇಟ್ ವಾಸ್ ಅ ಹ್ಯೂಜ್ ಸಕ್ಸಸ್. 2013 ಏನೋ ರಿಲೀಸ್ ಆಗಿದ್ದು. ದಿಯಾ ರಿಲೀಸ್ ಆಗಿದ್ದು 2020. ತುಂಬ ಹರ್ಡಲ್ಸ್ ಅದು ಇದೆಲ್ಲ ಬಂತು. ಸೊ 6 years ವಿ ಆರ್ ಸ್ಪೆಂಟ್ ಆನ್ ಅ ಫಿಲ್ಮ್ ಅಲ್ಲ. ರಿಲೀಸ್ ಟೈಮಲ್ಲಿ ತುಂಬ ಒಂದು ಸ್ವಲ್ಪ ನಾನೇನಾದರೂ ಅದ್ರ ಮೇಲೆ 6 years ನಾವು ಹಾಕಿದ್ವಿ ಅಯ್ಯಯ್ಯೋ ಅಂತ ಆಗಿದ್ದಿದ್ರೆ ತುಂಬ ಟೆನ್ಷನ್ ಆಗೋದು. ಅಂದರೆ ಪ್ಯಾನಿಕ್ ಮೋಡಿಗೆ ಹೋಗೋನು ನಾನು. ಸೊ ನಾನೇನು ಅಂದ್ಕೊಂಡೆ, 6 ವರ್ಷ ಹಾಕಿದ್ಯಾ, ಇಷ್ಟೆಲ್ಲ ಎಫರ್ಟ್ ಹಾಕಿದ್ಯಾ, ಓಕೆ, ನಿನಗಿಂತ ಜಾಸ್ತಿ ನಿನ್ನ ಡೈರೆಕ್ಟ್ರೇ ಎಫರ್ಟ್ ಹಾಕಿದ್ದಾರೆ. ಐ ಮೀನ್ ಲೈಕ್, ಸೊ ಮರ್ತುಬಿಡು, ಅಂದರೆ ಏನಾಗುತ್ತೆ ಅನ್ನೋದು ಮರ್ತುಬಿಡು, ಜಸ್ಟ್ ಬಿ ಫೈನ್. ಲೈಕ್ ಓಕೆ, ಯಾವುದೋ ಒಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಆಗುತ್ತೆ ಅಂತ. ಸೊ ಹಂಗೆ ಆಯ್ತಲ್ಲ, ರಿಲೀಸ್ ಆಯಿತು, ನೋಡಿದವರೆಲ್ಲ ಇಷ್ಟಪಡ್ತಾಯಿದ್ರು. ಬಟ್ ಥಿಯೇಟ್ರಿಕಲ್ಲಿ ಅಂಥದ್ದೇನು ನಮಗೆ ಇದಾಗಿಲ್ಲ. ನಾನೇನಾದರೂ ಅದನ್ನು ತೀರಾ ತಲೆಗೆ ತಗೊಂಡಿದ್ದಿದ್ರೆ ಇಟ್ ವುಡ್ ಹರ್ಟ್ ಮೀ ಅ ಲಾಟ್. ಬಟ್ ಐ ವಾಸ್ ಫೈನ್. ಓಕೆ, ರಿಲೀಸ್ ಆಯಿತು, ಫೈನ್, ಇಟ್ಸ್ ಓಕೆ. ಬಟ್ OTT ಬಂದ ತಕ್ಷಣ ಒಂಥರ ಶಿಫ್ಟ್ ಅದು. ಅದೇನಾಗಿದ್ದು, ಅದು ಏನು ಜನ ಎಲ್ಲ ಅಷ್ಟೆಲ್ಲ ನೋಡೋಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಅದೊಂದು ಅದಕ್ಕೆ ಸಿಕ್ಕಿರುವಂಥ ರೆಸ್ಪಾನ್ಸ್ ಎಲ್ಲ ಒಂದು ಸ್ವಲ್ಪ ಬೋನಸ್ ಥರ ಆಯಿತು ನನಗೆ, ಯಾರೋ ಒಂದು ಲಾಟ್ರಿ ತಗೊಂಡು ಕೊಟ್ಟಾಗೆ. ಇಲ್ಲ ಅಂತ ಹೇಳಿದ್ರೆ ಅದು ತಲೆಗೆ ತುಂಬ ಕಷ್ಟ ಕೊಡೋದು. ಸೊ ಹಾಗಾಗಿ ನಾನು ಜಾಸ್ತಿ ಪ್ಲ್ಯಾನ್ ಮಾಡಿ ಅಥವಾ ಇದರಿಂದ ಇದು ಔಟ್ಕಮ್ ಹಿಂಗಾಗುತ್ತೆ ಅನ್ನೋದನ್ನು ತಲೆಯಲ್ಲಿ ಬಿಟ್ಬಿಟ್ಟು ಮಾಡ್ತಾ ಹೋಗ್ತಾ ಇದ್ದೀನಿ ಅಷ್ಟೇ. ಆ್ಯಂಕರ್ ಆಗಿ ಒಂದು ಲೈಫ್ನ ಪಾತ್ಗೆ ಎಳೆದಿರೋದು ಒಂದು ಡ್ಯಾನ್ಸರು, ಕೊರಿಯೋಗ್ರಾಫರು, ಆರ್ಜೆಯಿಂಗು, ಹೌದು, ಆ್ಯಕ್ಟರು. ಬಟ್ ಐ ಸ್ಟಿಲ್ ಫೀಲ್ ಇಟ್ ಈಸ್ ಲೈಕ್ ಬಿಕಾಸ್ ಆಫ್ ಡ್ಯಾನ್ಸ್. ಅಂದರೆ ಡ್ಯಾನ್ಸಲ್ಲಿ ನಂದು ಸ್ಟಾರ್ಟ್ ಆಗಿದ್ದು ಜರ್ನಿ ಟವರ್ಡ್ಸ್ ಆರ್ಟ್ ಏನಿದೆ, ಅದು ಡ್ಯಾನ್ಸಲ್ಲಿ ಸ್ಟಾರ್ಟ್ ಆಗಿದ್ದು. ಮಿಕ್ಕಿದೆಲ್ಲ ಇಟ್ ವಾಸ್ ಲೈಕ್ ಅನಿವಾರ್ಯತೆ. ಅಂದರೆ ನಾನು ಡ್ಯಾನ್ಸ್ ಒಂದು ಒಳ್ಳೆ ಕೊರಿಯೋಗ್ರಾಫರ್ ಆಗಬೇಕು, ಒಂದು ಅದ್ಭುತವಾದ ಡ್ಯಾನ್ಸರ್ ಆಗಬೇಕು ಅಂತ ಹೋಗ್ತಾ ಇದ್ನಲ್ಲ, ಆಗ ಇದೆಲ್ಲ ಅನಿವಾರ್ಯತೆಗಳು. ಅಂದರೆ ಆಬ್ವಿಯಸ್ಲಿ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಇಲ್ಲ ಅಲ್ಲೋಗ್ತೀನಿ ಇಲ್ಲೋಗ್ತೀನಿ ಅಂತ ಹೇಳಿದ್ರೆ ಆಗಲ್ಲ, ಏನಾದರೂ ಕೆಲಸಗಳು ಮಾಡ್ತಾ ಹೋಗ್ಬೇಕು. ಸೊ ಅಲ್ಲಿ ಇದೆಲ್ಲ ಬಂತು. ಸೊ ಮನೇಲಿ ಪ್ರೆಷರ್ ಅಂದರೆ ದುಡಿಬೇಕು ಅನ್ನೋದಿತ್ತಾ? ಅಂದರೆ ಇನಿಷಿಯಲಿ ಅಂದರೆ ನಾನು ಮಾಸ್ಟರ್ಸ್ ಒಂದು ಓದಬೇಕು, ಮಾಸ್ಟರ್ಸ್ ಮಾಡಬೇಕು, ಜಾಬ್ ಮಾಡಬೇಕು ಅನ್ನೋದು ಇನಿಷಿಯಲ್ ಇತ್ತು. ಅಂದರೆ ಅವ್ರು ಡೌಟ್ ಇತ್ತಲ್ಲ, ಈಗ ಯೂಶ್ವಲಿ ಹಾಗೆಲ್ಲ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಥವಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಇವ್ನು ಮೂವಿ ಮಾಡ್ತಾನೆ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗೆ ಹೋಗ್ತಾನೆ ಅಂತ. ಅದರಲ್ಲೂ ನಾನು 2009 ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ. ಅಂದರೆ ಓಕೆ, ಇವನೇನು ಮಾಡ್ತಾನೆ, ಇದರಲ್ಲಿ ಒಂದು ಸ್ಟ್ರೀಮ್ ಇದೆ, ಹಿಂಗೆ ಹೋಗ್ಬೋದು ಅನ್ನೋದು ಅವ್ರಿಗೆ ಯಾರಿಗೂ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಸರ್ವೇಸಾಮಾನ್ಯ ಭಯ ಇರುತ್ತೆ. ಬಟ್ ರಿಯಾಲಿಟಿ ಶೋ ಎಲ್ಲ ವಿನ್ ಆದಮೇಲೆ ನನಗೆ ಬಿಟ್ಟೇ ಬಿಟ್ರು ಅವ್ರು. ನನ್ನನ್ನು ಅಪ್ಪ ಅಮ್ಮ ಎಲ್ಲರೂ ಫ್ರೀಯಾಗಿ ಇವನು ಹೋಗಲಿ ಆರಾಮ್ಸೆ ಅಂತ ಬಿಟ್ಟೇ ಬಿಟ್ಟರು. ಸೊ ರೆಸ್ಪಾನ್ಸಿಬಿಲಿಟಿ ಕೊಡಲೇ ಇಲ್ಲ, ಮನೆಯದು ಒಂದು ಇಂಚು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿಲ್ಲ. ಮನೆಗೇನೋ ಕೊಡಬೇಕು ಏನು ಕೊಟ್ಟಿಲ್ಲ. ಸೊ ದ್ಯಾಟ್ ಈಸ್ ಹೌ ಐ ಕುಡ್ ಸರ್ವೈವ್ ಅ ಡೆಕೆಡ್. ಇನ್ ದಿಸ್ ಜರ್ನಿ ದಿಯಾ ನಿಮಗೆ ಕೊಟ್ಟ ಸಕ್ಸಸ್ಸನ್ನು ಅದಾದಮೇಲೆ ಯೂಶಲಿ ದೇಸೆ ಒಂದು ಸಕ್ಸಸ್ಸು 10-15 ವರ್ಷ ಆ್ಯಕ್ಟರನ್ನು ಕಾಪಾಡಿಬಿಡತ್ತೆ ಅಂತ, ವಿಚ್ ವಿ ಹ್ಯಾವ್ ಆಲ್ಸೋ ಸೀನ್ ಇನ್ ಮಲ್ಟಿಪಲ್ ಕೇಸಸ್. 2005-6 ನೋಡಿದ್ದೀವಿ, ಪ್ರತಿ ಇದರಲ್ಲೂ ನೋಡ್ತಾ ಇರ್ತೀವಿ. ಅದನ್ನು ಹೇಗೆ ಯೂಶಲಿ ಕನ್ವರ್ಟ್ ಮಾಡ್ಕೋತೀರಾ? ಲೈಕ್ ಆಫ್ಟರ್ ಅ ಸಕ್ಸಸ್ ಆಫ್ ದಿಯಾ OTT ಸಕ್ಸಸ್ ನಿಮ್ಮ ಲೈಫಲ್ಲಿ ಯೂಶಲಿ ಏನಾಯಿತು? ಐ ಮೀನ್ ಆ್ಯಕ್ಟರ್ ಲೈಫಲ್ಲಿ ಏನಾಗತ್ತದು?
ಐ ಮೀನ್ ಲೈಕ್ ನಿಮಗೆ ಲೈಕ್ ಒನ್ಸ್ ದರ್ ಇಸ್ ಅ ಸಕ್ಸಸ್, ಒನ್ಸ್ ಒಂದು ಫಿಲ್ಮ್ ವರ್ಕ್ ಆಗಿದೆ ಅಂತ ಹೇಳಿದ್ಮೇಲೆ ಪೀಪಲ್ ಐ ಮೀನ್ ನಿಮ್ಮ ಅಪ್ರೋಚ್ ಮಾಡ್ತಾರೆ ನಿಮ್ಮನ್ನು. ಐ ಮೀನ್ ಯು ಗೆಟ್ ಟು ಪ್ಲೇ ಡಿಫ್ರೆಂಟ್ ರೋಲ್ಸ್. ಅದು ನಮ್ಮ ಮೇಲೆ ಇರೋದು, ಅಂದರೆ ಹೇಗೆ ಅದನ್ನು ಸಿಲೆಕ್ಟ್ ಮಾಡ್ತೀವಿ, ಯಾವುದನ್ನು ಸಿಲೆಕ್ಟ್ ಮಾಡ್ತೀವಿ, ವಿ ನೆವರ್ ನೋ ಅಲ್ಲ. ಕತೆ ನನ್ನ ಕೇಸಲ್ಲಿ ಆಗಿದ್ದು ತುಂಬ ಕತೆಗಳು ಬಂತು, ಆ್ಯಂಡ್ ತುಂಬ ಎಸ್ಪೆಷಲಿ ಡೆಬ್ಯೂ ಡೈರೆಕ್ಟರ್ಸ್ಗಳು ಬಂದರು. ಅದೇನೋ ಕತೆ ಚೆನ್ನಾಗಿರುತ್ತೆ, ಅವ್ರ ಎಫರ್ಟ್ ಕೂಡ ಪ್ರಾಮಾಣಿಕತೆಯಿಂದ ಇರುತ್ತೆ. ಬಟ್ ದೆನ್ ಲೈಕ್ ವರ್ಕ್ ಆಗಿಲ್ಲ ನನಗೆ. ಲೈಕ್ ಇಟ್ಸ್ 5 years ನಾವು ಯಾವುದು ಅಂಥ ಏನು ಹೇಳೋದು, ಐ ಮೀನ್ ಸಕ್ಸಸ್ ಕಾಣಲಿಲ್ಲ. ಈಗ ಅಗೇನ್ ಐ ಆಮ್ ಡೂಯಿಂಗ್ ವಿತ್ ಅಶೋಕ್ ಸರ್ ಅಗೇನ್ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಅವ್ರ ಜೊತೆ. ಬಟ್ ದೆನ್ ನನಗನ್ಸಿದ್ದು ಲೈಕ್ ಪೀಪಲ್ ಐ ಮೀನ್ ಅಟ್ ಲೀಸ್ಟ್ ಇಂಡಸ್ಟ್ರಿ ಹ್ಯಾವ್ ವೆಲ್ಕಮ್ಡ್ ಮೀ. ಅಂದರೆ ತುಂಬ ವಾಟ್ ಚೇಂಜ್ ದಿಯಾ OTT ಸಕ್ಸಸ್ ಆದಮೇಲೆ ಯಾರು ಕಾಲ್ ಮಾಡಿದ್ರಾ, ಅಥವಾ ನೀವೇ ಹುಡುಕೊಂಡು ದೊಡ್ಡ ದೊಡ್ಡ ಡೈರೆಕ್ಟರ್ಗಳ ಜೊತೆಗೆ? ಇಲ್ಲ, ಹೋಗಿಲ್ಲ. ನಾನು ಹೋಗಿಲ್ಲ. ಬಹುದಾ ಅಲ್ಲ, ಇನ್ನು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋಗಿಲ್ಲ. ನಾನು ಯಾವುದೇ ಆಡಿಷನ್ಗೆ ಹೋದರೂ ಕೂಡ ಐ ಮೀನ್ ಲೈಕ್ ಡೈರೆಕ್ಟರ್ಸ್ ಎಲ್ಲ ಲೈಕ್ ನೋಡಿಬಿಟ್ಟೆ ಐ ಮೀನ್ ಲೈಕ್ ರಿಜೆಕ್ಟ್ ಮಾಡ್ತಾಯಿದ್ರು. ಗೊತ್ತಿಲ್ಲ, ಐ ಮೀನ್ ಲೈಕ್ ಕನ್ವೆನ್ಷನಲ್ ಲುಕ್ಸ್ ಬೇಕಲ್ಲ, ಲೈಕ್ ಟು ಬಿ ಅ ಲೀಡಿಂಗ್. ಕನ್ವೆನ್ಷನಲ್ ಲುಕ್ ಅಂದರೆ ಹೈಟ್ ಇರಬೇಕು, ಅದಿರಬೇಕು, ಇದಿರಬೇಕು ಅನ್ನೋದು ಇರುತ್ತೆ. ಲೈಕ್ ಒಂದು ಇರುತ್ತಲ್ಲ ಅವ್ರದ್ದೊಂದು, ಅಂದರೆ ಈ ಥರದೊಂದು ಪಾತ್ರ ಪ್ರೊಟ್ಯಾಗನಿಸ್ಟ್ ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಹಿಂಗಿರಬೇಕು ಅನ್ನೋದೊಂದು ಸಿದ್ಧ ಸೂತ್ರದ ಥರ ಇದ್ದಿತ್ತು. ಸೊ ನನಗೆ ಮೂವಿ ಜಾಸ್ತಿ ನಾನು ಆಡಿಷನ್ ಕೊಟ್ಟಿರಲಿಲ್ಲ, ಸೀರಿಯಲ್ಸ್ ಭಾಳ ಆಡಿಷನ್ ಕೊಟ್ಟಿದ್ದೆ. ಸೊ ಎಲ್ಲ ಕಡೆ ಆಡಿಷನ್ ಅಂದರೆ ಆ್ಯಕ್ಟ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆಮೇಲೆ ನೋಡಿಬಿಟ್ಟೆ ಇವನು ಆಗಲ್ಲ ಅನ್ನೋದೆಲ್ಲ ಇತ್ತು. ದ್ಯಾಟ್ ಥಿಂಗ್ ಚೇಂಜ್ಡ್. ಬಟ್ ಅದು ನೀವು ಹೌ ಡಿಡ್ ಯು ಕಂಟಿನ್ಯೂ? ಅಂದರೆ ನನಗೆ ಅದು ಅಷ್ಟೊಂದು ರಿಜೆಕ್ಷನ್ ಎಫೆಕ್ಟ್ ಆಗ್ತಿರಲಿಲ್ಲ. ನಾನು ಐ ವುಡ್ ಕನ್ಸಿಡರ್ ಮೈಸೆಲ್ಫ್ ಆಸ್ ಓಕೆ. ಆ ಒಂದು ಏನು ಅವ್ರಿಗೇನು ಮಾಡಿದ್ದಾರೆ ಅದು ನನ್ನ ಹತ್ರ ಇಲ್ಲ, ಫೈನ್, ಇಟ್ಸ್ ಓಕೆ. ಬಟ್ ಐ ಹ್ಯಾವ್ ಟು ಪ್ರೂವ್ ಮಾಡಬೇಕು ಅಂದರೆ ಬೇರೆ ಏನಾದರೂ ಮಾಡಬೇಕು, ಏನಾದರೂ ಒಂದು ಆಗುತ್ತೆ ಅನ್ನೋದು ತಲೆಯಲ್ಲಿತ್ತು ಅಷ್ಟೇ. ಬಟ್ ದಿಯಾ ಆದಮೇಲೆ ಇಟ್ ಚೇಂಜ್ಡ್. ಸ್ಟಾರ್ಟೆಡ್ ಗೆಟಿಂಗ್ ಮೋರ್ ಪ್ರಾಜೆಕ್ಟ್ಸ್, ತುಂಬ ಎಪ್ರಿಷಿಯೇಷನ್ ಸಿಕ್ತು ನನಗೆ. ಶಿವಣ್ಣ ಅವ್ರ ಜೊತೆನೂ ಒಳ್ಳೆ ಎಕ್ಸ್ಪೀರಿಯನ್ಸ್ ವೆನ್ ಐ ಆ್ಯಕ್ಟೆಡ್ ವಿತ್ ಹಿಮ್. ನನಗೆ ಸೇಮ್ ವೈಬ್ ಅನಿಸ್ತು ಇಬ್ಬರದು. ಸೋ ಡೌನ್ ಟು ಅರ್ತ್, ಸೋ ಕೈಂಡ್. ಅಂದರೆ ಅಲ್ಲಿ ಎಲ್ಲೂ ಕೂಡ ಏನು ಹೇಳೋದು, ತೋರ್ಪಡಿಗೋಸ್ಕರ ಅಂದರೆ ಆ ಥರ ಇಲ್ಲ. ದೇ ಆರ್ ಲೈಕ್ ದ್ಯಾಟ್ ಅಂತ ಅನಿಸ್ತು ನನಗೆ. ಅಂದರೆ ನಮ್ಮ ಜೊತೆನೇ ಇದ್ದರು. ವಾಟ್ ಡೌಟ್ಸ್ ವರ್ ಯು ಆಸ್ಕಿಂಗ್? ಅಂದರೆ ಏನಾದ್ರು ಕೇಳ್ತಾ ಇದ್ದೀರಾ, ಕ್ಯೂರಿಯಾಸಿಟಿ ಇಟ್ಕೊಂಡು? ತುಂಬ ಕೇಳಿದ್ದೀನಿ. ಅಂದರೆ ಡೌಟ್ಸ್ ಅನ್ನೋದಕ್ಕಿಂತ ತುಂಬ ಮಾತಾಡ್ತಿದ್ದೆ ಸರ್. ಅಂದರೆ ವಿಚಾರಗಳು, ಸಿನಿಮಾ ವಿಚಾರವಾಗಿ, ಅಂದರೆ ಹೇಗೆ ಮಾಡಿದ್ರಿ ಅದು ಇದು. ಆ್ಯಂಡ್ ಐ ಯೂಸ್ ಟು ಸ್ಪೀಕ್ ಅಬೌಟ್ ಇಸ್ ಎಕ್ಸ್ಪ್ರೆಷನ್. ಅಂದರೆ ಅವ್ರ ಐ ತುಂಬ ಸ್ಟ್ರಾಂಗ್ ಇದೆ. ನಾನು ಅದ್ರ ಬಗ್ಗೆ ಮಾತಾಡ್ತಿದ್ದೆ. ಆ್ಯಂಡ್ ಐ ಮೀನ್ ಲೈಕ್ ಏನು ಹೇಳೋರು? ಅವ್ರು ಏನು ಹೇಳ್ತಾ ಇರಲಿಲ್ಲ. ಹೌದು, ನನಗೆ ಅವ್ರ ಅಪ್ರೋಚ್ ಟವರ್ಡ್ಸ್ ಆ್ಯಕ್ಟಿಂಗ್ ಅಂದರೆ ಓವರ್ ದ ಪೀರಿಯಡ್ ಆಫ್ ಟೈಮ್ ಈಗಲೂ ಅಂದರೆ ರಿಲೇಟೇಬಲ್ ಅಂತ ಅನಿಸುತ್ತೆ. ಈಗಿನ ಟೈಮಲ್ಲೂ, ಅಂದರೆ ಆಗಿನ ಟೈಮಿಂದ ಈಗಿನ ಟೈಮಲ್ಲೂ ಕೂಡ. ವಾಟ್ ಇಸ್ ಹಿಸ್ ಅಪ್ರೋಚ್? ಅಂದರೆ ದ ವೇ ಹಿ ಹ್ಯಾಸ್ ಏನೋ, ಅಂದರೆ ಅವರು ಅಡಾಪ್ಟ್ ಮಾಡ್ಕೊಂಡಿರೋ ರೀತಿ ಇದೆಯಲ್ಲ, ಅಂದರೆ ಈಗಿನ ಕಾಲಕ್ಕೂ ಕೂಡ ಅವ್ರು ಸಲ್ತಾರೆ ಅನ್ನೋ ಥರ. ಅಂದರೆ ಅವಾಗಿನ ಮಾಡ್ತಾ ಬಂದಿದ್ದಾರಲ್ಲ, ಏನಾಗುತ್ತೆ, ಓಕೆ ಅವ್ರು ಆಗಿನ ಕಾಲದ ಆ್ಯಕ್ಟ್ರು ಅನ್ನೋ ಥರ ಅನಿಸ್ತಿಲ್ಲ. ಈ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಹೌದು, ಚೇಂಜಿಂಗ್. ಆ್ಯಂಡ್ ಅದು ಎಂತೂ ಈಗಲೂ ಇಟ್ಕೊಂಡಿದ್ದಾರೆ ಅಂತ ಅನಿಸ್ತು ನನಗೆ. ಆ್ಯಂಡ್ ವೆಲ್ ಐ ವಾಸ್ ಆ್ಯಕ್ಟಿಂಗ್, ನಾನೇ ಒಂಥರ ಓಕೆ ಇದು ನೆಕ್ಸ್ಟ್ ಸೀನಾ, ಓಕೆ ಹಿಂಗಿರೋಣ. ಬಟ್ ವೆನ್ ಹಿ ಕಮ್ಸ್ ಟು ದ ಸೆಟ್ ಅಲ್ಲ, ಹಿಲ್ ಬಿ ಲೈಕ್ ದಿಸ್, ಏನು ಮಾಡೋಣ, ಇದು ಹೀಗೆ ಮಾಡೋಣ, ಯಾವ ರೀತಿ ಮಾಡೋಣ, ಆ ಥರ ಇದೆಲ್ಲ. ಆ ಒಂದು ಎನರ್ಜಿ ಇದೆಯಲ್ಲ, ಅದು ನಮಗೆ ಅದು ಪಾಸ್ ಆಗ್ತಾಯಿತ್ತು ನಮಗೂ ಕೂಡ. ಸೊ ದೋಸ್ ಆರ್ ಆಲ್ ಲೈಕ್ ಥಿಂಗ್ಸ್ ವಿಚ್ ಐ ಲರ್ನ್ ಫ್ರಮ್ ಹಿಮ್. ವಾಟ್ ಆರ್ ದೋಸ್ ಹ್ಯಾಬಿಟ್ಸ್? ಕೆಲವು ಸತಿ ಪ್ರಪಂಚಕ್ಕೆ ಅದೇನು ಮ್ಯಾಟ್ರ್ ಆಗಿರಲ್ಲ, ಬಟ್ ನಿಮಗೆ ಅದು ಖಂಡಿತ ಮ್ಯಾಟ್ರ್ ಆಗಿರುತ್ತೆ, ಮಾಡೇ ಇದ್ದೀರಾ. ಅದರ್ ಸ್ಟೋರಿ. ಈ ಸ್ಟಾರ್ ಫಿಶ್ಗಳೆಲ್ಲ ನಿಮ್ಮ ಸಮುದ್ರದ ಕಡೆನೇ ನೋಡಿರ್ತೀರಲ್ಲ, ಎಲ್ಲ ಬಂದು ಬಿದ್ದೋಗಿರತ್ತಂತೆ. ಯಾರೋ ಒಬ್ಬ ಒಂದೊಂದನ್ನೇ ವಾಪಸ್ ಸಮುದ್ರಕ್ಕೆ ಹಾಕ್ತಾ ಇರ್ತಾರಂತೆ. ಯಾರೋ ಬಂದು ನೋಡಿ ನಗ್ತಾನಂತ, ಹುಚ್ಚ ಇಷ್ಟೊಂದಿದೆ, ಒಂದೊಂದು ತೆಗೆದು ಹಾಕಿ ಏನು ಮಹಾ ಎಫೆಕ್ಟ್ ಆಗಿಬಿಡುತ್ತೆ. ಯಾರೋ ಅವಾಗ ರಿಫ್ಲೆಕ್ಷನ್ ವಾಸ್, ಇಡೀ ಇದನ್ನು ಮಾಡಿಲ್ಲ ಅಂದರೂ ಆ ಒಂದು ಸ್ಟಾರ್ ಫಿಶ್ಗೆ ಇಟ್ ವಾಸ್ ಎವ್ರಿಥಿಂಗ್, ರೈಟ್? ಸೊ ಯು ಕ್ಯಾನ್ಟ್ ಅಟ್ ಟೈಮ್ಸ್ ಚೇಂಜ್ ದ ಹೋಲ್ ವರ್ಲ್ಡ್, ಬಟ್ ಫಾರ್ ವಾಟ್ ಎವರ್ ಯು ಆರ್ ಟ್ರೈಂಗ್ ಟು ಚೇಂಜ್, ಯು ವಿಲ್ ಬಿ ದ ಹೋಲ್ ವರ್ಲ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಥಿಂಗ್ ಅಂತ. ಸೊ ಇಫ್ ಐ ನೌ ಹ್ಯಾವ್ ಟು ಟರ್ನ್ ದಿಸ್ ಟುವರ್ಡ್ಸ್ ಯುವರ್ ಲೈಫ್, ಯಾವ ಚಾಪ್ಟರ್ ಓಪನ್ ಆಯಿತು? ನನ್ನ ಪ್ರಕಾರ ಅಂದರೆ ಕೆರಿಯರ್ ವಿಚಾರದಲ್ಲಿ ಮೇ ಬಿ ಲೈಕ್ ಅದಿದೆಲ್ಲ ತುಂಬ ಹ್ಯಾಬಿಟ್ಸ್ಗಳು ಇರ್ಬೋದು. ಅಂದರೆ ಲೈಕ್ ಕಲಿಯುವಂಥದ್ದು ಅದಿದೆಲ್ಲ.
ಬಟ್ ಲೈಫಲ್ಲಿ ನಾನು ನೋಡಿರೋ ಮಟ್ಟಿಗೆ ನನಗೆ ಹೆಲ್ಪ್ ಆಗಿರುವಂಥದ್ದು ಅಂತ ಹೇಳ್ತಾ ಇಲ್ಲ. ನನ್ನನ್ನು ಸೇನಾಗಿ ನನ್ನನ್ನು ನಾನಾಗಿ ಉಳಿಸ್ಕೊಂಡಿರೋದು ಒಂದು ಅಂತ ಹೇಳಿದ್ರೆ, ಐ ಟ್ರೈ ನಾಟ್ ಟು ಹರ್ಟ್ ಎನಿ ಒನ್ ಇಂಟೆನ್ಷನಲಿ. ನನ್ನ ಸುತ್ತಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಈಗಲೂ ನನ್ನನ್ನು ಜನ ಈಗ ನೀವೇ ಹೇಳಿದ್ರಿ ಹಂಬಲ್ ಅದು ಇದೆಲ್ಲ ಮಾತಾಡ್ತಾರಂತ. ಬಟ್ ಒಂದು ನಾನು ಮೇ ಬಿ ವಿಚ್ ಕೆಪ್ಟ್ ಮೀ ದೇರ್ ಇಸ್ ಲೈಕ್ ಐ ಟ್ರೈ ನಾಟ್ ಟು ಹರ್ಟ್ ಎನಿ ಒನ್. ಅಂದರೆ ಹರ್ಟ್ ಯು ಯಾ ಇಂಟೆನ್ಷನಲಿ ನಾನು ಹರ್ಟ್ ಮಾಡೋಕ್ಕೆ ಆಗಲ್ಲ, ನನ್ನ ಕೈಲಿ ಆಗಲ್ಲ. ಅದು ಅಭ್ಯಾಸ ಆಗೋಗಿದೆ. ಇಂಟೆನ್ಷನಲಿ ನಾನು ಹೇಳೋದು, ಅನ್ಇಂಟೆನ್ಷನಲಿ ನಾನೇನೋ ಮಾಡ್ತಾ ಹೋದ ಅವ್ರಿಗೆ ಹರ್ಟ್ ಆಗಿರೋದು ಬೇರೆ ವಿಚಾರ. ಇಂಟೆನ್ಷನಲ್ ನಾನು ಮುಂದೆ ಕುಂತು ಹಾಗಾಗಿ ಅದು ಸಮಸ್ಯೆನೂ ಆಗಿದೆ ನನಗೆ. ಬಿಕಾಸ್ ಈಗ ಯಾರೋ ಒಬ್ರು ಕತೆ ಹೇಳಿದ್ರು ಅಥವಾ ಏನೋ ಒಂದು ಹೇಳಿದ್ರು, ನಂಗೆ ನೋ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟ. ಅಂದರೆ ಅವ್ರು ಏನೋ ಬೇಜಾರು ಮಾಡ್ಕೋತಾರೋ ಅದು ಇದು ಅಂತ. ಸೊ ಹಾಗಾಗಿ ಅದೊಂದು ಹ್ಯಾಬಿಟ್ ನಾನು ಮೊದಲಿಂದ ಇಟ್ಕೊಂಡು ಬಂದಿದ್ದೀನಿ, ವಿಚ್ ಹ್ಯಾಸ್ ಹೆಲ್ಪ್ ಮೀ ಅಂತ ಹೇಳಿದಾಗ ಐ ಅಬ್ಸರ್ವ್ ಅ ಲಾಟ್. ಜನರನ್ನ ತುಂಬ ಅಬ್ಸರ್ವ್ ಮಾಡಿದೆ. ಆ್ಯಸ್ ಅನ್ ಆ್ಯಕ್ಟರ್ ಅದು ತುಂಬ ಇಂಪಾರ್ಟೆಂಟ್ ಅಂತ ಅನ್ಕೋತೀನಿ ನಾನು. ಅಂದರೆ ಯು ನೀಡ್ ಟು ಅಬ್ಸರ್ವ್ ಪೀಪಲ್. ಅದ್ರ ಥ್ರೂ ನೀವು ವಿಷಯಗಳನ್ನು ನಿಮ್ಮ ಕ್ಯಾರೆಕ್ಟರ್ಸ್ಗೆ ನೀವು ಹಾಕ್ಬೋದು. ಆ್ಯಂಡ್ ಅದೇ ನಾನು ಆವಾಗಲೇ ಹೇಳಿದಾಗ ಐ ಡೋಂಟ್ ಗೆಟ್ ಅಂದರೆ ಓವರ್ ಎಕ್ಸೈಟೆಡ್ ಆರ್ ಐ ಡೋಂಟ್ ಗೆಟ್ ಅಂದರೆ ತುಂಬ ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಆ ಒಂದು ಡಿಗ್ರಿ ಮೇಂಟೈನ್ ಮಾಡ್ತಾರೆ. ಸೊ ಇದೆಲ್ಲ ಹ್ಯಾಬಿಟ್ಸ್ ನನ್ನನ್ನು ಪ್ರಾಯಶಃ ಸ್ವಲ್ಪ ಇದರಲ್ಲಿ ಇಟ್ಟಿದೆ ಅಂತ ಅನ್ಕೋತೀನಿ. ಹೌ ಡು ಯು ಟೇಕ್ ಕೇರ್ ಆಫ್ ಯುವರ್ ಮೆಂಟಲ್ ಹೆಲ್ತ್? ಮೇ ಬಿ ಬೈ ರೀಡಿಂಗ್ ಮ್ಯೂಸಿಕ್. ಆ್ಯಂಡ್ ನನ್ನ ಸುತ್ತ ಇರುವಂಥವ್ರು ಎಲ್ಲರೂ ಕೂಡ ತುಂಬ ಒಳ್ಳೆಯವರು ನನ್ನ ಪ್ರಕಾರ. ತೀರಾ ನನಗೇನು ಅಂದರೆ ಈಗ ನನ್ನ ಮಗಳಂತೂ ಇದ್ದಾಳೆ. ಸೊ ಲೈಕ್ ಏನೇ ಆದ್ರೂ ವೆನ್ ಐ ಗೋ ಟು ಹರ್ ಇಟ್ ಇಸ್ ಲೈಕ್ ಎಲ್ಲ ಝೀರೋ ಆಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಜಗಳ ಕಡಿಮೆ ಎಲ್ಲರ ಜೊತೆ. ನಾನು ಸುತ್ತ ಇರುವಂಥ ಎಲ್ಲರ ಜೊತೆನೂ ನಾನು ಅಂದರೆ ಏನೇ ಆದ್ರೂ ಅಲ್ಲೇ ನಾನು ಸ್ವಲ್ಪ ಎನಲೈಸ್ ಮಾಡಿಕೊಂಡು ಇರಲಿ ಅಂತ ಹೇಳಿ ಆಮೇಲೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಅಥವಾ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ವಿನಃ ಜಗಳ ಆಡೋಕ್ಕೆ ಹೋಗಲ್ಲ. ಸೊ ದೋಸ್ ಆರ್ ಆಲ್ ದ ಥಿಂಗ್ಸ್, ಮೈನ್ಯೂಟ್ ಥಿಂಗ್ಸ್ ವಿಚ್ ಕೀಪ್ಸ್ ಯು ಸೇನ್ ಅನ್ಕೋತೀನಿ ನಾನು. ನಾವು ಟಾಕಿಂಗ್ ಅಬೌಟ್ ಟೈನಿ ಮೊಮೆಂಟ್ಸ್. ಸೊ ಇಲ್ಲಿವರೆಗೂ ನಿಮ್ಮ ಜರ್ನಿನಲ್ಲಿ ಯಾವ ಚಿಕ್ಕ ಮೊಮೆಂಟ್ಸ್ ನಿಮಗೆ ಏನೇ ಆದರೂ ಬಿಡಬಾರ್ದು, ಇಂಡಸ್ಟ್ರಿನಲ್ಲಿ ಏನೇ ಆದರೂ ಇಲ್ಲೇ ಇರಬೇಕಂತ ಅನ್ಸೋಂಗೆ ಮಾಡಿರೋ ಗಳಿಗೆಗಳು ಯಾವುದು? ಇಂಡಸ್ಟ್ರಿಯಲ್ಲಿ ಅದೇ ಆ ಒಂದು ಜನರನ್ನು ಎಂಟರ್ಟೈನ್ ಮಾಡುವಂಥದ್ದು ಒಂದು, ಮತ್ತು ನಿಮ್ಮ ವರ್ಕಿಂದ ಒಂದಷ್ಟು ಅವರಲ್ಲಿ ಬದಲಾವಣೆಗಳಾದಾಗ ಅದು ನನಗೆ ಆ ಮೀಡಿಯಮ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಒಂದು ಫೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಾನು ದಿಯಾ ಟೈಮಲ್ಲೇ ಭಾಳಷ್ಟು ಜನರ ಮೆಸೇಜ್ ನನಗೆ ಬಂದಿತ್ತು. ಅಂದರೆ ಅಮ್ಮ ಮಗನ ಒಂದು ಇದೆಯಲ್ಲ, ಸೊ ತುಂಬ ಜನ ನಾನು ಅಮ್ಮ ಜೊತೆ ಜಗಳ ಆಡ್ತಿದ್ದೆ, ಇದು ಮಾಡ್ತಿದ್ದೆ, ನಿಮ್ಮ ಸಿನಿಮಾ ನೋಡಿದ್ಮೇಲೆ ಭಾಳಷ್ಟು ಚೇಂಜ್ ಆಯಿತು, ಸಾರಿ ಕೇಳಿದೆ ಅಮ್ಮನಿಗೆ, ಅಮ್ಮ ನನಗೆ ಬೈಕ್ ಗಿಫ್ಟ್ ಕೊಟ್ಬಿಟ್ರು. ಸೊ ಆ ಒಂದು ಅಂದರೆ ಅದು ಒಂದು ಎಕ್ಸಾಂಪಲ್. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್. ಈಗ ವಾಟ್ ಐ ಬಿಲೀವ್ ಇಸ್, ನಾನು ಅಷ್ಟೇ, ತುಂಬ ಜನನೂ ಅಷ್ಟೇ, ನಾವು ಲೈಫಲ್ಲಿ ಏನೇನು ಡಿಸಿಷನ್ ತೊಗೊಂಡ್ರು ನಾವು ನೋಡಿರುವಂಥ ಸಿನಿಮಾಗಳು ಅಥವಾ ನಾನು ಓದಿರುವಂಥ ಬುಕ್ಸ್ ಅಥವಾ ನಾವು ಯಾವುದಕ್ಕೆ ಎಕ್ಸ್ಪೋಸ್ ಆಗಿದ್ದೀವೋ ಸುತ್ತ, ಅದು ಅಟ್ಲೀಸ್ಟ್ 1 ಡಿಗ್ರಿ ಆದರೂ ಮ್ಯಾಟ್ರ್ ಆಗುತ್ತೆ. ನಾವು ಈಗ ಏನೇ ಡಿಸಿಷನ್ ಮೇಕಿಂಗ್ ಮಾಡಿದ್ರು ಒಂದಷ್ಟು ನಮ್ಮ ಥಾಟ್ ಪ್ರೊಸೆಸ್ಸಲ್ಲಿ ನಾವು ಏನಕ್ಕೆ ಎಕ್ಸ್ಪೋಸ್ ಆಗಿದ್ದೀವಿ, ಏನಕ್ಕೆ ಇಷ್ಟಪಟ್ಟು ಎಕ್ಸ್ಪೋಸ್ ಆಗಿದ್ದೀವಿ. ಸಿನಿಮಾ ನಾವು ಇಷ್ಟಪಟ್ಟು ಎಕ್ಸ್ಪೋಸ್ ಆಗೋದು, ಸೊ ಅದು ನಮಗೆ ಎಫೆಕ್ಟ್ ಮಾಡುತ್ತೆ ನಮ್ಮ ಡಿಸಿಷನ್ ಮೇಕಿಂಗಲ್ಲಿ. ಸೊ ಅದೊಂದು ದೊಡ್ಡ ಸ್ಟ್ರಾಂಗ್ ಮೀಡಿಯಮ್ ಅಂತ ಅನಿಸ್ತು ನನಗೆ. ಸೊ ಥ್ರೂ ಫಿಲ್ಮ್ಸ್, ಥ್ರೂ ದಿಸ್ ಎಂಟರ್ಟೈನ್ಮೆಂಟ್ ಮೀಡಿಯಮ್, ಕೆಲವರಲ್ಲಿ ಒಂದು ಸ್ವಲ್ಪ ಬೆಟರ್ ಚೇಂಜಸ್ಗಳು ನಾವು ತರ್ಬೋದು ಅಂತ ಹೇಳಿದ್ರೆ ಒಳ್ಳೆ ಮೀಡಿಯಮ್. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ವಿಚ್ ಈಸ್ ಕೀಪಿಂಗ್ ಮೀ ಹಿಯರ್ ಇನ್ ಇಂಡಸ್ಟ್ರಿ. ಅಂದರೆ ಈಗ ನಾನು ವೆನ್ ಐ ಸ್ಟಾರ್ಟ್ ಡಿರೆಕ್ಟಿಂಗ್ ಆಲ್ಸೋ, ಅದ್ರ ಥ್ರೂ ಒಂದಷ್ಟು ವಿಚಾರಗಳು, ಅಂದರೆ ಜನರಲ್ಲಿ ಒಂದಷ್ಟು ಬದಲಾವಣೆಗಳು, ಚಿಕ್ಕ ಬದಲಾವಣೆ ತಂದ್ರೂ ದಟ್ ಈಸ್ ಲೈಕ್ ಹ್ಯೂಜ್ ಥಿಂಗ್ ಅಲ್ವಾ ಅಂತ. ಹೌ ಡು ಪ್ರೊಡ್ಯೂಸರ್ಸ್ ಆ್ಯಂಡ್ ಡೈರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಕೊಲಾಬ್ರೇಟ್? ಮೊದಲಿನ ಥರ ಎಲ್ಲ ಮೊದಲು ಡೇಟ್ಸ್ಗಂತ ಇರ್ತಿತ್ತಲ್ಲ, ಪ್ರೊಡ್ಯೂಸರ್ ಹತ್ರ ಒಂದು ಸ್ಕ್ರಿಪ್ಟ್ ಇರುತ್ತೆ, ಡೈರೆಕ್ಟರ್ ಡೇಟ್ ಇರುತ್ತೆ, ದೆನ್ ದೇಲ್ ಗೋ ಫಾರ್ ಆ್ಯಕ್ಟರ್ ಅಂತ ಕೆಲವು ನಾನು ಕೇಳಿರೋದು. ಬಟ್ ಟುಡೇ ಕೆಲವು ಆ್ಯಕ್ಟರ್ಸ್ಗಳು ಐ ಥಿಂಕ್ ದೇ ಹ್ಯಾವ್ ದೇರ್ ಓನ್ ಡೈರೆಕ್ಟರ್ಸು, ದೇ ಹ್ಯಾವ್ ದೇರ್ ಓನ್ ಪ್ರೊಡ್ಯೂಸರ್ಸು. ಸೊ ಆ್ಯಕ್ಟರ್ಸ್ ಆರ್ ಡ್ರೈವಿಂಗ್ ಆಲ್ ದ ಚಾಯ್ಸಸ್ ಅನ್ನೋದಾ? ಅದು ಇದೆ. ನಾನು ಹೇಳಿದ್ದು ಹೇಗೆ ಅಂತ ಹೇಳಿದ್ರೆ, ಈಗಿನ ಪ್ರಸಕ್ತ ಟೈಮಲ್ಲಿ ಈಗ ಒಬ್ಬ ನ್ಯೂ ಕಮರ್, ಒಬ್ಬ ಡೈರೆಕ್ಟರೇ ಆಗಿರಲಿ, ಒಬ್ಬ ಆ್ಯಕ್ಟರೇ ಆಗಿರಲಿ, ಕೂತ್ಕೊಂಡು ಬ್ಲೇಮ್ ಮಾಡೋಂಗಿಲ್ಲ ಅಂತ. ಅಂದರೆ ನನಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಗುರು, ಅದು ಇದೆಲ್ಲ
ಯು ಕ್ಯಾನ್ ಕ್ರಿಯೇಟ್ ಯುವರ್ ಓನ್ ಆಪರ್ಚುನಿಟಿ ಅನ್ನೋದು ಒಂದು. ಆ್ಯಂಡ್ ವೆನ್ ಅದನ್ನು ಫಸ್ಟ್ ಗೋವಲ್ಲೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸ್ಲೋಲಿ ಗ್ರ್ಯಾಜುವಲಿ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್. ಗ್ರ್ಯಾಜುವಲಿ ಯು ಕ್ಯಾನ್ ಕ್ರಿಯೇಟ್ ಅನ್ ಆಡಿಯನ್ಸ್. ಈಗ ಪ್ರತಿಯೊಬ್ಬನಿಗೂ ಶಕ್ತಿ ಇದೆ ಅಂತ ಅನ್ಕೋತೀನಿ ನಾನು. ಅವನ ಓನ್ ಆಡಿಯನ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಪ್ರತಿಯೊಬ್ಬನಿಗೂ ಶಕ್ತಿ ಇದೆ. ಸ್ವಲ್ಪ ಟೈಮ್ ಸ್ವಲ್ಪ ಟೈಮ್. ಹಾಂ, ಹೌದು. ಫಾರ್ ಎಕ್ಸಾಂಪಲ್ ಈಗ ಸೂ ಫ್ರಮ್ ಸೋನೆ ನೋಡಿ, ಅವರು ಪ್ರಮೋಟೂ ಮಾಡಿಲ್ಲ. ರಾಜ್ ಬಿ ಶೆಟ್ಟಿ, ಎಸ್, ದಟ್ ಈಸ್ ಒನ್ ಬಿಗ್ ಫೋರ್ಸ್ ದೇ ಹ್ಯಾವ್. ಬಟ್ ಅದು ಬಿಟ್ರೂ ಎಲ್ಲ ನ್ಯೂ ಕಮರ್ಸು ಅದಿದು ಅಂತ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದೇರ್ ಆನೆಸ್ಟಿ, ಇಂಟೆಂಟ್ ಆ್ಯಂಡ್ ದ ಹಾರ್ಡ್ ವರ್ಕ್. ಅವ್ರು ಕ್ರಿಯೇಟ್ ಮಾಡಿರುವಂಥ ಸಿನಿಮಾ ಹ್ಯಾಸ್ ಸ್ಪೋಕನ್. ಇಷ್ಟು ಜನ ಬಂದು ನೋಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದ ಪ್ರಾಡಕ್ಟ್, ಜಸ್ಟ್ ಬಿಕಾಸ್ ಆಫ್ ದ ಸಿನಿಮಾ, ದ ಪವರ್ ಆಫ್ ಫಿಲ್ಮ್. ನಿಜ. ಎಷ್ಟೇ ಪಬ್ಲಿಸಿಟಿ, ಎಷ್ಟು ಅವ್ರು ಟ್ರೆಡಿಷನಲ್ ಪಬ್ಲಿಸಿಟಿ ಏನೂ ಮಾಡಿಲ್ಲ ನನ್ನ ಪ್ರಕಾರ. ಹೇಳಿದ್ರಲ್ಲ, ಏನೂ ಮಾಡಿಲ್ಲ. ಇಟ್ ಈಸ್ ಜಸ್ಟ್ ಬಿಕಾಸ್ ದ ಪವರ್ ಆಫ್ ಇಲ್ಲಿವರೆಗೂ ನಾವು ಏನು ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ, ಜನ ಬರ್ತಾ ಇಲ್ಲ, ಆಡಿಯನ್ಸ್ನ ಬ್ಲೇಮ್ ಮಾಡ್ತಿದ್ವಿ ನಾವು. ಬಂದ್ರಲ್ಲ ಈಗ ಜನ ಯಾವ ಲೆವೆಲಿಗೆ ಬರ್ತಾ ಇದ್ದಾರೆ ಅಂದರೆ ಹ್ಯೂಜ್. ಐ ಮೀನ್ ಲೈಕ್ ಅದು ನನಗನ್ನಿಸ್ತು ಇಟ್ ಈಸ್ ಜಸ್ಟ್ ಬಿಕಾಸ್ ಆಫ್ ದ ಪವರ್. ಅಂದರೆ ಜನರಿಗೆ ಸಿಕ್ಕಿದೆ, ಅದರಲ್ಲಿ ಎಂಟರ್ಟೈನ್ಮೆಂಟ್ ಸಿಕ್ಕಿದೆ. ಯು ಕೆನಾಟ್ ಯಾರನ್ನು ಗನ್ ಪಾಯಿಂಟಲ್ಲಿ ಇಟ್ಟು ನೀವು ಬರಬೇಡ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಗನ್ ಪಾಯಿಂಟಲ್ಲಿ ಇಟ್ಟು ಬಾ ಅಂತಲೂ ಕರೆಯೋಕ್ಕಾಗಲ್ಲ. ಮೆಟಫಾರಿಕಲಿ ಒಳಗಡೆ ಚಾಕ್ಲೇಟು ಸಖತ್ತಾಗಿದೆ, ಅದ್ರ ಮೇಲೆ ಅಫ್ಕೋರ್ಸ್ ರಾಜ್ ಬಿ ಶೆಟ್ಟಿ ಮತ್ತು ಅವ್ರದ್ದು ಎರಡು ಸೇರಿ ಅದು ಹೌದು. ನನಗೆ ಭಾಳ ಖುಷಿ ಆಯ್ತು ಅದನ್ನ ನೋಡ್ಬಿಟ್ಟು. ಐ ವಾಸ್ ರಿಯಲಿ ಹ್ಯಾಪಿ. ಸೊ ಅದನ್ನೇ ಹೇಳ್ತಾ ಇರೋದು, ಈಗ ಅವರೇ ಮಾಡಬೇಕು ಅಂತ ಇಲ್ಲಲ್ಲ, ಎನಿ ಒನ್ ಕ್ಯಾನ್ ಡೂ ದ್ಯಾಟ್. ಇಟ್ಸ್ ಸೋ ಓಪನ್. ಆಲ್ ದಟ್ ಯು ನೀಡ್ ಇಸ್ ಇಟ್ಸ್ ಅ ಪ್ರಾಪರ್ ಹಾರ್ಡ್ ವರ್ಕ್, intent, honesty and the right content. Right content. So how to read audience ಅಂತ our next question, because now how to read audience ಈಗ ಸದ್ಯಕ್ಕೆ ಜನಗಳಿಗೆ ಸಿನಿಮಾ ಯಾವ ಥರದ್ದು ಇಷ್ಟ ಆಗ್ತಾ ಇದೆ ಅನ್ನೋದು ನನಗೆ ಅದು. ಈಗ ಫಾರ್ ಎಕ್ಸಾಂಪಲ್ ಈಗ ಸೂ ಫ್ರಮ್ ಸೋ ಕಾಮಿಡಿ ಫಿಲ್ಮ್ ವರ್ಕ್ ಆಗಿದೆ. ಈಗ ಟೂರಿಸ್ಟ್ ಫ್ಯಾಮಿಲಿ ಅಂತ ಬಂದಿತ್ತು, ಇಟ್ ಈಸ್ ನಾಟ್ ಅನ್ ದ ಪ್ರಾಪರ್ ವೇ ಆಫ್ ಕಾಮಿಡಿ ಫಿಲ್ಮ್ ಅಂತ ಹೇಳಿದ, ಅದು ವರ್ಕ್ ಆಯಿತು. ಡ್ರಾಮಾ, ಫ್ಯಾಮಿಲಿ ಡ್ರಾಮಾ ವಿತ್ ದಟ್ ವಾಟ್ ಐ ಫೀಲ್ ಇಸ್ ಇಟ್ ಈಸ್ ನಾಟ್ ವಾಟ್ ಆಡಿಯನ್ಸ್ಗೆ ಏನು ಬೇಕು ಅಂತ ಥಿಂಕ್ ಮಾಡಿ ಮಾಡೋದಕ್ಕಿಂತ ಆನೆಸ್ಟಾಗಿ ನಿಮ್ಮೊಳಗೆ ಏನೊಂದು ಕಥೆ ಇದೆ, ನಿಮ್ಮ ಕಥೆ ಏನಿದೆ ಅದನ್ನು ಅಟ್ಮೋಸ್ಟ್ ಆನೆಸ್ಟಿಲಿ ಹಾರ್ಡ್ ವರ್ಕ್ ಮಾಡಿ, ರಿಸರ್ಚ್ ಅದೆಲ್ಲ ಏನೇ ಮಾಡಿ, ಬಟ್ ನಿಮ್ಮ ಒಳಗಿಂದ ನಿಮ್ಗೆ ಏನು ಕಥೆ ಹೇಳಬೇಕು ಅಂತ ಅನಿಸುತ್ತೋ ಅದನ್ನು ಆನೆಸ್ಟಾಗಿ ಹೇಳಿದ್ರೆ ದ್ಯಾಟ್ ವಿಲ್ ವರ್ಕ್. ಸೊ ಇಟ್ ಈಸ್ ಆಲ್ವೇಸ್ ದ್ಯಾಟ್ ಅ ಗುಡ್ ಸಿನಿಮಾ ವಿಲ್ ಅಟ್ರಾಕ್ಟ್ ಇಟ್ಸ್ ಆನೆಸ್ಟ್. ಇಟ್ ಈಸ್ ಒಳ್ಳೆ ಸಿನಿಮಾ ಅವರ ಆಡಿಯನ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ ಹೊರತು ಆಡಿಯನ್ಸನ್ನು ಮನಸ್ಸಲ್ಲಿ ಇಟ್ಕೊಂಡು ಸಿನಿಮಾ ಮಾಡೋದು ಹೌದು. ಮೇ ಬಿ ವರ್ಕ್ ಆಗ್ಬೋದೇನೋ, ಅದು ಗೊತ್ತಿಲ್ಲ, ಮೇ ಬಿ ವರ್ಕ್ ಆಗ್ಬೋದೇನೋ. ಬಟ್ ಕಾಲಕ್ಕೂ ಬೇರೆ ಎಕ್ಸ್ಪೆರಿಮೆಂಟ್ಸ್ಗಳು ಹೌದು ನಡೆಯುತ್ತೆ. ಬಟ್ ಸ್ಟಿಲ್ ವಾಟ್ ಐ ಫೀಲ್ ಇಸ್, ನಾವು ಸಿನಿಮಾ ಚೆನ್ನಾಗಿ ಮಾಡಿದ್ರೆ, ಕರೆಕ್ಟಾಗಿ ಮಾಡಿದ್ರೆ, ಥಿಂಗ್ಸ್ ವಿಲ್ ವರ್ಕ್ ಫಾರ್ ಇಟ್. ನೀವು ಯಾವ ಲೆವೆಲ್ಗೆ ಆ ಲೆವೆಲ್ ಈ ಲೆವೆಲ್ ಪ್ರಮೋಟ್ ಮಾಡಿದ್ರೂ ವೇಸ್ಟೇಜ್. ಸಿನಿಮಾ ಚೆನ್ನಾಗಿ ಮಾಡದೇ ಇತ್ತು. ಒನ್ಸ್ ಇನ್ ಬ್ಲೂ ಮೂನ್ ವರ್ಕ್ ಆಗ್ಬೋದೇನೋ, ಲಕ್ಕಲ್ಲಿ ಫ್ಲೂಕಲ್ಲಿ ವರ್ಕ್ ಆಗ್ಬೋದು, ಬಟ್ ಅದು ಕಂಟಿನ್ಯೂ ಆಗಬೇಕು ಅಂತ ಹೇಳಿದ್ರೆ ಯು ನೀಡ್ ಟು ಡೂ ಗುಡ್ ಫಿಲ್ಮ್ಸ್. ನಿಮ್ಮನ್ನು ನೀವು ಪೋಣಿಸ್ಕೊಂಡು ಬಂದಿರೋ ರೀತಿ ವಿತ್ ಆಲ್ ದಿ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಬೇರೆ ಬೇರೆ ರೋಲ್ಸು, ನಾಟ್ ಜಸ್ಟ್ ಆಸ್ ಅನ್ ಆ್ಯಕ್ಟರ್, ಲಿಟ್ರಲಿ ಆಸ್ ಇದು. ನಾವು ಇನ್ನೊಂದಿದೆ ಡೈರೆಕ್ಷನ್ ಅಂತ. ಇಂಟ್ರೆಸ್ಟಿಂಗ್. ವೈ ಡೈರೆಕ್ಷನ್ ಅಂದರೆ ಅದರದ್ದು ಒಂದು ಆಸೆ ಹುಟ್ಟಿದೆ ಯಾಕೆ? ಅಲ್ಲ, ಮೊದಲಿನ ನಾನು ಬಿಫೋರ್ ಬಿಕಮಿಂಗ್ ಅನ್ ಆ್ಯಕ್ಟರ್ ನನಗೆ ತೀರಾ ಇನ್ಕ್ಲಿನೇಷನ್ ಇದ್ದಿದ್ದು ಮೇಕಿಂಗ್ಗೆ. ಹೌದಾ? ಯಾಕೆ? ಅದೇನೋ ಗೊತ್ತಿಲ್ಲ ನನಗೆ. ಆಲ್ವೇಸ್ ವಾಂಟೆಡ್ ಟು ಬಿ ಅ ಡಿರೆಕ್ಟರ್. ನ್ಯಾಚುರಲ್ ಸೆಳೆತ ಅದು. ಹೌದು, ನನಗೆ ಅದು ನ್ಯಾಚುರಲ್ ಥಿಂಗ್. ನಾನು ಅದೇನೋ ಗೊತ್ತಿಲ್ಲ, ಮೊದಲಿಂದ ಅದೇ ಇದ್ದಿತ್ತು. ನೌ ಐ ಥಾಟ್ ಇಟ್ ಇಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್. ಆ್ಯಂಡ್ ಸ್ಪೆಷಲಿ ನಾನು ಹೇಳಿದ್ನಲ್ಲ, ನನಗೊಂದು ಟೀಮ್ ಕಟ್ಕೊಂಡು ನಾನಾಗೆ ಇಲ್ಲಿವರೆಗೂ ಐ ಸ್ಟಿಲ್ ಫೀಲ್ ಸಮ್ ಒನ್ ಹ್ಯಾಸ್ ಟೇಕನ್ ಮೀ ಹಿಯರ್ ಅಷ್ಟೇ. ನಾನಾಗೆ ಡ್ರೈವ್ ಮಾಡಿಲ್ಲ, ಯಾರೋ ಕರ್ಕೊಂಡು ಹೋಗ್ತಾನೇ ಇದ್ರು. ಇವಾಗ ಐ ಥಾಟ್ ಐ ಶುಡ್ ಗೆಟ್ ಡೌನ್ ಆ್ಯಂಡ್ ಸ್ಟಾರ್ಟ್ ಡ್ರೈವಿಂಗ್ ಮೈ ಸೆಲ್ಫ್ ಅಂತ ಅನಿಸಿದೆ. ಸೊ ದ್ಯಾಟ್ ಈಸ್ ವಾಟ್. ಆ್ಯಂಡ್ ಅದಕ್ಕೆ ಇನ್ಸ್ಪಿರೇಷನ್ ತುಂಬ ಜನ ಇದ್ದಾರೆ. ಈಗ ನಮ್ಮ ಇವರು ರಾಜೇ ಇರಲಿ, ರಿಷಬ್ ಸರ್, ಶಂಕರ್ ನಾಗ್ ಸರ್, ಉಪೇಂದ್ರ ಸರ್, ರಕ್ಷಿತ್ ಸರ್, ಭಾಳಷ್ಟು ಜನ ಇದ್ದಾರೆ. ಎಕ್ಸಾಂಪಲ್ ಅಂದರೆ ದೇ ಹ್ಯಾವ್ ಕ್ರಿಯೇಟೆಡ್ ಸೋ ಮೆನಿ ವಂಡರ್ಸ್ ಅಂತ ನನಗೆ ಅನ್ನಿಸ್ತು ಬೈ ದೆಮ್ ಸೆಲ್ವ್ಸ್.
ಸೊ ಫ್ರಮ್ ಬೀಯಿಂಗ್ ಅ ಪ್ರೆಸೆಂಟರ್ ಆಸ್ ಅನ್ ಆ್ಯಕ್ಟರ್ ಅವ್ರದ್ದು ವಿಷನನ್ನು ಪ್ರೆಸೆಂಟ್ ಮಾಡೋದ್ರ ಜೊತೆಗೆ ನಾವು ಯು ವಾಂಟ್ ಟು ಬಿ ದ ಕ್ರಿಯೇಟರ್ ಯುವರ್ ಸೆಲ್ಫ್. ಅಮೇಝಿಂಗ್ ಪೃಥ್ವಿ ಅವರೇ. ಐ ಗೆಸ್ ಟುಡೇ ಐ ಸಾ ದ ಹ್ಯೂಮನ್ ಬಿಹೈಂಡ್ ದ ರೋಲ್ಸ್. ಅಂದರೆ ಅಲ್ಲಿವರೆಗೂ ಆ್ಯಕ್ಟರು ಹಂಬಲ್ ಹ್ಯೂಮನ್ ಬೀಯಿಂಗ್ ಓಕೆ, ಬಟ್ ಹೂ ಆರ್ ಯು ಅಟ್ ದ ಕೋರ್? ಬರೀ ಒಬ್ಬಟ್ಟು ನೋಡಿದ್ವಿ, ಇವತ್ತು ಹೂರ್ಣ ನೋಡಿದ್ವಿ. ಹಾಗಾಗಿ ವಿಶ್ ಯು ದ ಬೆಸ್ಟ್ ಡೂಡ್ ಬ್ರೋ. ಐ ಡೋಂಟ್ ನೋ ವಾಟ್ ಎವರ್ ಟು ಕಾಲ್ ಯು. You can call me anything. ಕೀಪ್ ಗೋಯಿಂಗ್. ಲೈಫಲ್ಲಿ ಹುಡುಕ್ತಾ ಇರಿ. ನೀವೇನನ್ನು ಹುಡುಕ್ತಾ ಇದೆಯೋ, ರಾದರ್ ನೀವೇನನ್ನು ಹುಡುಕ್ತಾ ಇದ್ದೀರೋ ಅದು ನಿಮ್ಮನ್ನೇ ಹುಡುಕ್ತಾ ಇರುತ್ತೆ. ಅಥವಾ ದೀಸ್ ಆರ್ ಆಲ್ ಮೈ ರಿಫ್ಲೆಕ್ಷನ್ಸ್ ಸೋ ಫಾರ್. ಕೀಪ್ ಗೋಯಿಂಗ್. ವಿಶ್ ಯು ದ ಬೆಸ್ಟ್. Thank you. ಸೊ ಗೈಸ್, ದಟ್ ವಾಸ್ ದ ಮ್ಯಾನ್ಸ್ ಜರ್ನಿ ಫ್ರಮ್ ನಾಗರಾಜ್ ಟು ಪೃಥ್ವಿ ಅಂಬರ್. ಮತ್ತೆ ಸಿಗೋಣ. ಅಂಟಿಲ್ ನೆಕ್ಸ್ಟ್ ಟೈಮ್, ಟೇಕ್ ಕೇರ್. ಲೈಫಲ್ಲಿ ಏನೇ ಕಳ್ಕೊಂಡ್ರು ಕುತೂಹಲನ ಕಳ್ಕೊಬೇಡಿ. ಕುತೂಹಲ ಹೇಗೆ ಕಳ್ಕೊಬಾರ್ದು ಗೊತ್ತಲ್ವಾ? ಹೋಗ್ಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ಅಗೇನ್ ಪೃಥ್ವಿ. ಸಿ ಯು ಅರೌಂಡ್. Thank you.